ಸುಮಾರು 8 ತಾಲೂಕುಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ವಿಭಾಗದಲ್ಲಿ ಇಂಥ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ನೋಡಬೇಕು, ಈ ಕ್ಯಾಂಪಸ್ ನೋಡಬೇಕು. ಹಾರುಗೇರಿ ಊರಿನಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆ ಇದೆ. SVS ಕಾಲೇಜಿನಲ್ಲಿ ಆಗಬೇಕಿರ್ತಕ್ಕಂಥ ನನ್ನೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದ್ದೇಶ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಈ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಅಂದ್ರೆ ಏನಿದೆಯಪ್ಪ ಅಂದರೆ ಕಲ್ಚರ್ ಮೀನ್ಸ್ ವಾಟ್ ವಿ ಆರ್. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಯಾಕೆ ಆಯೋಜನೆ ಮಾಡಿದ್ರೆ ಕಲ್ಚರ್ ಮೀನ್ಸ್ ವಾಟ್ ವಿ ಆರ್. ನಾವು ಮೊಟ್ಟ ಮೊದಲನೇದಾಗಿ ಭಾರತೀಯ ಸಂಸ್ಕೃತಿಗೆ ಗೌರವವನ್ನು ಕೂಡಿರತಕ್ಕಂಥ ಕೆಲಸವನ್ನು ನಾವು ಇಲ್ಲಿ ಮಾಡಬೇಕಾಗಿದೆ. ಮಕ್ಕಳು ಹಲವಾರು ಪ್ರಯತ್ನವನ್ನು ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇಲ್ಲಿ ಏನಿದೆಯಪ್ಪ ಅಂದರೆ ವಿಶೇಷವಾಗಿ ನಮ್ಮದೇ ಇರ್ತಕ್ಕಂಥ ಒಂದು ಛಾಪವನ್ನು ಮೂಡಿಸಬೇಕಾದ್ರೆ ನಾವು ಸಾಂಸ್ಕೃತಿಕ ವಿಭಾಗದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು. ನಮ್ಮ ಮಕ್ಕಳು ವಿಭಾಗ ಮಟ್ಟದಲ್ಲಿ ಹೋಗಬೇಕು. ಅಲ್ಲಿ ಒಂದು ಈ ಸಾಂಸ್ಕೃತಿಕ ಭಾಗದಲ್ಲಿ ಒಂದು ಛಾಪವನ್ನು ಮೂಡಿಸಿಕೊಂಡು ಪ್ರಶಸ್ತಿಯನ್ನು ತೆಗೆದುಕೊಡ್ತಕ್ಕಂಥ ಒಂದು ಉದ್ದೇಶ ನಂದು ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ, ಇಲ್ಲಿ ಭಾವಗೀತೆ ಇರಬಹುದು, ಭಕ್ತಿಗೀತೆ ಇರಬಹುದು, ಅಥವಾ ಜಾನಪದ ಗೀತೆ ಇರಬಹುದು, ಅಥವಾ ಪ್ರಬಂಧ ಸ್ಪರ್ಧೆ ಇರಬಹುದು, ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಪರ್ಧೆ ಇರಬಹುದು, ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಥಮ ಸ್ಪರ್ಧೆ ಇರಬಹುದು, ಅಥವಾ ಇನ್ನೂ ಕೆಲವೊಂದು ಸುಮಾರು ಒಂದು 11 ಐಟಮ್ಸ್ ಅದಾವೆ. ಅದರಲ್ಲಿ ಆ ಐಟಮ್ಗಳಲ್ಲಿ ಈಗಾಗಲೇ ಪ್ರಾಸ್ತಾವಿಕ ಕನ್ನಡದಲ್ಲಿ ನಮ್ಮ ಪ್ರಾಚಾರ್ಯ ಇರ್ತಕ್ಕಂಥ ಶಿವಾನಂದ ಅನ್ನಿಗೂರು ಸರ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತಾವು ಇವತ್ತು ಏನು 8 ತಾಲೂಕುಗಳಿಂದ ತಾವು ಎಲ್ಲರೂ ಬಂದಿದ್ದಿರಲ್ಲ ವಿದ್ಯಾರ್ಥಿ ಮಿತ್ರಗಳು, ನಿಮ್ಮ ಛಾಪವನ್ನು ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಿಂದ ವಿಭಾಗ ಮಟ್ಟಕ್ಕೆ ಮುಟ್ಟಬೇಕಾದರೆ ಇಲ್ಲಿ ಪ್ರತಿಸ್ಪರ್ಧೆಯಾಗಿ ಇಲ್ಲಿ ಇರ್ತಕ್ಕಂಥ ಈಗಾಗಲೇ ಹೇಳಿದ ಪ್ರಾಸ್ತಾವಿಕ ಕನ್ನಡದಲ್ಲಿ ನಿರ್ಣಾಯಕನಾಗಿ ನಾವು ಕಚೇರಿ ಸರ ತೆಗೆದರು. ನಿರ್ಣಾಯಕ ಇದ್ದರೂ ಕೂಡ ಒಳ್ಳೆಯ ರೀತಿಯಾಗಿ ನಿರ್ಣಯಗಳನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗದಂತೆ ನೋಡಿಕೊಡ್ತಕ್ಕಂಥ ಜವಾಬ್ದಾರಿ ನಿರ್ಣಾಯಕ ಇರೋದರಿಂದ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಯಾರು ಒಳ್ಳೆಯ